ಅಂಜಲಿ ಕೊಲೆ ಖಂಡಿಸಿ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆಯನ್ನು ಆಯೋಜನೆ ಮಾಡಲಾಗಿದೆ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತರಿಗೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಧರಣಿಗೂ ಮುನ್ನ ಅಂಜಲಿ ಮನೆಗೆ ಬಿಜೆಪಿ ಮುಖಂಡರು ಭೇಟಿ ಕೊಟ್ಟರು. ಅಂಜಲಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ ಬಿಜೆಪಿ ಮುಖಂಡರು ಅಂಜಲಿ ತಾಯಿ ಹಾಗೂ ಸಹೋದರಿಯರಿಗೆ ಸಾಂತ್ವನವನ್ನು ಹೇಳಿದರು. ಮುಖಂಡರಿಂದ ಈಗಾಗಲೇ ಚರ್ಚೆ ಕೂಡ ಆಗಿದೆ. ಒಂದು ಪ್ರಕರಣವನ್ನು ಗಂಭೀರವಾಗಿ ಸ್ವೀಕರಿಸಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಅಂತ ಬಿಜೆಪಿ ನಾಯಕರು ತೀರ್ಮಾನ ಮಾಡಿದ್ದಾರೆ. ಹುಬ್ಬಳ್ಳಿಯ ವೀರಾಪುರ ಓಣಿಯಲ್ಲಿರುವಂಥ ಅಂಜಲಿ ನಿವಾಸಕ್ಕೆ ಎಲ್ಲ ನಾಯಕರು ಭೇಟಿ ಕೊಟ್ಟರು. ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು. ಚೆನ್ನಮ್ಮ ಸರ್ಕಲ್ನಲ್ಲಿ ಎಬಿವಿಪಿ ಕಾರ್ಯಕರ್ತರಿಂದಲೂ ಕೂಡ ಈಗ ಪ್ರತಿಭಟನೆ ನಡೆದಿದೆ. ನಮ್ಮ TV9 ಪ್ರತಿನಿಧಿ ಶಿವಕುಮಾರ್ ಅಂಜಲಿ ಸೋದರಿ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಈ ಘಟನೆಯ ಬಗ್ಗೆ ಸೋದರಿ ಏನು ಹೇಳಿದ್ದಾರೆ ನೋಡೋಣ. ಅಂಜಲಿ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ನೀವು ದೃಶ್ಯಗಳು ನೋಡ್ತಿರ್ಬೋದು. ಅಂಜಲಿ ಕುಟುಂಬಸ್ಥರು ನಿನ್ನೆಯಿಂದಲೂ ಕೂಡ ಕಣ್ಣೀರಿನಲ್ಲಿ ಕೈ ತೊಳೆಯಿರ್ತಕ್ಕಂಥದ್ದು. ಇವತ್ತು ನಿನ್ನೆ ಇದೇ ಜಾಗದಲ್ಲಿ ಅಂಜಲಿ ಕೊಲೆಯಾಗಿರ್ತಕ್ಕಂಥದ್ದು. ಇವತ್ತು ಅದೇ ಜಾಗದಲ್ಲಿ ಕುಟುಂಬಸ್ಥರು ದೀಪ ಹಚ್ಚಿ ಪೂಜೆ ಮಾಡ್ತಿದ್ದಾರೆ. ನಿನ್ನೆ 5:15ಕ್ಕೆ ವಿಶ್ವ ಅಲಿಯಾಸ್ ಗಿರೀಶ್ ಏನಿದ್ದಾನೆ ಇದೇ ಜಾಗದಲ್ಲಿ ಈ ಅಂಜಲಿಯನ್ನು ಕೊಲೆ ಮಾಡಿರ್ತಕ್ಕಂಥದ್ದು. 2 ದಿನಗಳಿಂದ ಈ ಮನೆಯಲ್ಲಿ ನೀರವ ಮೌನ ಆವರಿಸಿರ್ತಕ್ಕಂಥದ್ದು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಅಂಜಲಿ ಸಹೋದರಿಯರು ಕಣ್ಣೀರಿನಲ್ಲಿ ಕೈ ಅಂತಕ್ಕಂಥದ್ದು. ನಾನು ಅಂಜಲಿ ಸಹೋದರಿ ಸಂಜನಾ ಅವರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ಅಮ್ಮ, ಈಗ ನಿನ್ನೆ 5:15ಕ್ಕೆ ಆಯಿತು, ಇದುವರೆಗೂ ಆತ ಅರೆಸ್ಟ್ ಆಗಿಲ್ಲ, ಏನು ಹೇಳ್ತೀರಿ? ಅದೇ ಕೇಳತ್ತಿದ್ ನಾನು. ಪೊಲೀಸ್ರು ಏನು ಮಾಡತ್ತಾರ್ರಿ ಅರೆಸ್ಟ್ ಆಗಿಲ್ಲ ಅಂದ್ರೆ? ಇದು ಮರ್ಡರ್ ಆಗಿದ್ಕೆ ಬಿಟ್ಟಾರ. ಇಬ್ಬರು ಅಕ್ಕಂಗಳು ಕಳ್ಕೊಂಡಿದ್ದೀವಿ. ಹಿಂಗೆ ಬಿಟ್ಟು ಹೋದ್ರೆ ಮುಂದೆ ನಾವು ಸಾಯ್ತೀವಿ. ಹಿಂಗೆ ಬಿಡ್ಕೊಂಡು ಹೋಗ್ತಾರ? ಹೆಣ್ಮಕ್ಳು ಬೇಕೋ ಬೇಡ ಇಲ್ಲಿ ಪ್ರಪಂಚದಾಗಲಿ? ಹೆಣ್ಮಕ್ಳು ಓಡಾಡಬೇಕೋ ಬೇಡ? ದುಡಿಬೇಕೋ ಬೇಡ? ನಾವು ನಮ್ಮ ಗಂಡ ನೈಟ್ಗೆ ಇರ್ತಾನೆ ಇರಲ್ಲ. ನಾವು ಸ್ವಾತಂತ್ರ್ಯವಾಗಿ ದುಡಿಬೇಕೋ ಬೇಡ? ದುಡಿಯೋಕೆ ಹೋದ್ರೂ ಹಾಕಿದ್ರಂದ್ರೆ ಏನು ಮಾಡ್ಬೇಕು? ಹೆಣ್ಮಕ್ಳು ಹೊರಗಿಂದ ಮನೇಲಿಂದ ಹೊರಗೆ ಹೋಗುತ್ತಾರ? ಅದಕ್ಕೆ ಹೇಳತ್ತಿರೋದು ನಾನು. ಅವ ಸಿಗಬೇಕು. ಅವ ಇನ್ನೂ ಹೊರಗೆ ಅದಕ್ಕೆ ಸಿಕ್ಕಿಲ್ಲ. ಏನು ಮಾಡತ್ತೀರಿ ನೀವು? ಎದಕ್ಕೆ ಸಿಕ್ಕಿಲ್ಲ? ಒಂದು ಜೀವ ಹೋಗಿದೆ, ಇನ್ನೂ ಸಿಕ್ಕಿಲ್ಲ ಅಂದ್ರೆ ಎಷ್ಟಾಯ್ತು? ಕಳು ಮಾಡಿದ್ರೆ ಒಂದು 5 ನಿಮಿಷದಲ್ಲಿ ಹಿಡಿತಾರ. ಜೀವ ಹೋಗಿದೆ ಇನ್ನೂವರೆಗೆ ಸಿಕ್ಕಿಲ್ಲ ಅಂದ್ರೆ? ಈಗ ವಿಶ್ವ ಏನಿದೆ ನಿಮಗೆ ಪರಿಚಯ ಇದ್ನ? ಇಲ್ಲ ಅಣ್ಣ, ಪರಿಚಯ ಅಂದರೆ ಹಂಗೇನಿಲ್ಲ. ಅವ್ರು ಇಬ್ಬರು ಕ್ಲಾಸ್ಮೇಟು. ಅದು ಗಂಟಿಕೆರೆ ಇದ್ರ ಒಳಗೆ ಸ್ಕೂಲ್ ಐತಲ್ಲ, ಇಬ್ಬರು ಕ್ಲಾಸ್ಮೇಟ್ ಅವರು. ನನ್ಗೆ ಅವಾಗ ಪರಿಚಯ. ಅಣ್ಣ ಮಾತಾಡ್ತಿದ್ದ ಅವಾಗ. ನನ್ನ ಮದ್ವೆ ಆಗಿಂದ ಪರಿಚಯ ಇಲ್ಲ. ಹಂಗೆ ಸುಮ್ಮನೆ ಹೋಗೋ ಮುಂಚೆಕ ಅಣ್ಣ ಅಕ್ಕ ಅಂತಷ್ಟೇ ಮಾತಾಡ್ತಿದ್ದ. ಅವ ಬಂದ ಹೆಂಗೆ ಹಾಕಿದೋ ಹೆಂಗಿಲ್ಲೋ ಅದು ನಾನು ನಮ್ಮ ಅಕ್ಕನ ಹೆಣ ಅನ್ಸೋದಕ್ಕೆ ನೋಡಿಲ್ಲ. ನಾನು ಧಮ್ಕಿ ಹಾಕಿದ್ನ ನನಗೆ ಹೇಳಿಲ್ಲ. ಇವರು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದಾಗ ಪೊಲೀಸರು ಆಕ್ಷನ್ ತಗೋಬೇಕಾ? ಅದು ತಗೋಲಾರ್ದ ಸುಮ್ಮನಿದ್ರ ಅವನಿಗೆ ಶಿಕ್ಷೆ ಏನಾಗಬೇಕಂತೀರಿ? ಏನಿಲ್ಲ ಅಣ್ಣ, ಚೆನ್ನಮ್ಮ ಸರ್ಕಲ್ಗೆ ಬರಬೇಕು. ಮಂದಿ ಕಡೆ ಕೊಡಿ, ಇಲ್ಲ ನನ್ನ ಕಡೆ ಕೊಡಿ, ನಾನು ಸಾಯಿಸ್ತೀನಿ. ಇಲ್ಲ ಅದು ಆಗಲ್ಲ ಅಂದರೆ ಚೆನ್ನಮ್ಮ ಸರ್ಕಲ್ ಕರ್ಕೊಂಬರ್ರಿ. ನಾನು ಪೊಲೀಸರು ನಂಬಲ್ಲ. ಚೆನ್ನಮ್ಮ ಸರ್ಕಲ್ ಕರ್ಕೊಂಬರ್ರಿ, ಎನ್ಕೌಂಟರ್ ಮಾಡ್ರಿ, ಸಾಕು ಅಷ್ಟೇ. ಕ್ಯಾಮ್ರಾ ಪರ್ಸನ್ ಶಿವಾಜ್ ಜೊತೆ ಶಿವಕುಮಾರ್, TV9 ಹುಬ್ಳಿ.